ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ, ಇವತ್ತಿನ ದಿವಸ ನಾವು ಮತ್ತೆ ಎಕ್ಸೆಲ್ ಟ್ಯುಟೋರಿಯಲ್ ಮುಂದುವರೆದ ಭಾಗವನ್ನು ಫಾರ್ಮುಲಾ ಬಗ್ಗೆ ಸ್ಟಡಿ ಮಾಡೋಣ. ಇವತ್ತಿನ ದಿವಸ ನಾವು ಏನು ಸ್ಟಡಿ ಮಾಡೋದು ಅಂದರೆ, ಮ್ಯಾಕ್ಸ್ ಇದು ಫಂಕ್ಷನ್, ಮಿನಿಮಮ್ ಫಂಕ್ಷನ್ ಮತ್ತು ಕೌಂಟ್ ಫಂಕ್ಷನ್, ಕೌಂಟಿಫ್ ಫಂಕ್ಷನನ್ನು ಮತ್ತು ಬೇರೆ ಬೇರೆ ಯಾವ ರೀತಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಅದರ ಬಗ್ಗೆ ಸ್ಟಡಿ ಮಾಡೋಣ. ಇವತ್ತು ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವು ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ನಮ್ಮ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ನನ್ನ ಹೆಸರು ರಾಜು ಗಿರಪ್ಪನವರು ಅಂತ. ನಾನು ಕಳೆದ 20 ವರ್ಷಗಳಿಂದ ಈ ಕಂಪ್ಯೂಟರ್ ಕ್ಷೇತ್ರದಲ್ಲಿ ತರಬೇತಿ ಆಗಿರ್ಬೋದು, ಹಾರ್ಡ್ವೇರ್ ಬಗ್ಗೆ ಹಾರ್ಡ್ವೇರ್ ಟ್ರೈನಿಂಗ್ ಆಗಿರ್ಬೋದು, ಸಾಫ್ಟ್ವೇರ್ ಟ್ರೈನಿಂಗ್ ಆಗಿರ್ಬೋದು, ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಬಗ್ಗೆ ಆಗಿರ್ಬೋದು, ಇದರ ಬಗ್ಗೆ ನಾವು ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ನಮ್ಮ ಸೇವೆ ನಿಮಗೆ ಏನಾದರೂ ಸಾಫ್ಟ್ವೇರ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕಂಪ್ಯೂಟರ್ ಏನಾದರೂ ವರ್ಕ್ ಮಾಡ್ತಾ ಸ್ಟಾಪ್ ಆಗಿರುತ್ತೆ, ಏನಾದರೂ ನಿಮಗೆ ಸಡನ್ನಾಗಿ ಹಾರ್ಡ್ವೇರ್ ಇಂಜಿನಿಯರ್ ಆಯಿತು, ಸಾಫ್ಟ್ವೇರ್ ಇಂಜಿನಿಯರ್ ಆಯಿತು, ಅವೈಲೇಬಲ್ ಇರೋದಿಲ್ಲ. ಆ ಥರ ಇದ್ದಾಗ ನಿಮಗೆ ಅರ್ಜೆಂಟಾಗಿ ಸೊಲ್ಯೂಷನ್ ಬೇಕು, ಏನಾಗಿದೆ ಅಂತ ಸೊಲ್ಯೂಷನ್ ಬೇಕು ಅಂತ ಹೇಳಿದರೆ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮತ್ತು ಯಾವುದಾದ್ರೂ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಆಗ್ತಾಯಿಲ್ಲ ನಿಮಗೆ ಅಂದರೆ ನಮ್ಮನ್ನೇ ಸಂಪರ್ಕಿಸಬಹುದು. ಮತ್ತು ನಿಮಗೆ ಯಾವುದಾದ್ರೂ ಆನ್ಲೈನ್ ತರಬೇತಿ ಬೇಕು ಅಂತ ಹೇಳಿದರೆ, ಕಂಪ್ಯೂಟರ್ ಬೇಸಿಕ್ಸ್ ಆಗಿರ್ಬೋದು, MS ಆಫೀಸ್ ಆಗಿರ್ಬೋದು, MS ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, ಸಿ ಲ್ಯಾಂಗ್ವೇಜ್ ಆಗಿರ್ಬೋದು, ಯಾವುದೇ ಒಂದು ತರಬೇತಿ ಬೇಕು ಅಂತ ಹೇಳಿದ್ರೆ ನಮ್ಮನ್ನೇ ಸಂಪರ್ಕಿಸಬಹುದು. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೀವು ಇದನ್ನು ಲ್ಯಾಕ್ಮಿ ಎಂಟರ್ಪ್ರೈಸಸ್ ಅಂತ ನಾವು ಟೈಪ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಐಟಮ್ ನೇಮನ್ನು ಟೈಪ್ ಮಾಡಿದ್ದೀವಿ. ಐಟಮ್ ಲಕ್ಸ್, ಸಿಂಥಾಲ್, ಗಂಗಾ, ಕ್ಯಾಮೆ, ಮಾರ್ಗೋ, ಲೈಫ್ ಬಾಯ್, ಸಂತೂರ್ ಅಂತ ಟೈಪ್ ಮಾಡಿದ್ವಿ ಎ ಕಾಲಮ್ನಲ್ಲಿ. ನೆಕ್ಸ್ಟ್ ಬಿ ಕಾಲಮ್ದಲ್ಲಿ ಏನು ಮಾಡಿದ್ವಿ, ಯೂನಿಟ್ಸ್ ಅಂದರೆ ಕ್ವಾಂಟಿಟಿಯನ್ನು ಟೈಪ್ ಮಾಡಿದ್ವಿ. 5, 12, 10, 3, 5, 8, 12. ನೆಕ್ಸ್ಟ್ ಇದರ ಪ್ರೈಸನ್ನು ಇಲ್ಲಿ ಟೈಪ್ ಮಾಡಿದ್ದೀವಿ, ಪ್ರೈಸ್ ಎಷ್ಟು ಅಂತ. ನೆಕ್ಸ್ಟ್ ಇವೆರಡೂ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇಲ್ಲಿ ಟೋಟಲ್ ಸೇಲ್ಸ್ ಅಥವಾ ಟೋಟಲ್ ಪರ್ಚೇಸ್ ನಮಗೆ ಸಿಗುತ್ತೆ. ಇಲ್ಲಿ ನಮಗೆ ಟೋಟಲ್ ಅಮೌಂಟ ತಾನಾಗೆ ಬರಬೇಕು. ಅದನ್ನು ಯಾವ ಥರ ಮಾಡ್ತೀವಿ ಅಂದರೆ, ಈಕ್ವಲ್ ಟು ಹಾಕಬೇಕು. ಈಕ್ವಲ್ ಟು ಹಾಕಿದಾಗ ನಮಗಿಲ್ಲಿ ಫಾರ್ಮುಲಾ ಬಾರದಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಯಾವ ಸೆಲ್ಲನ್ನು ನಾವು ಮಲ್ಟಿಪ್ಲೈ ಮಾಡಬೇಕಲ್ಲ ಆ ಸೆಲ್ಲನ್ನು ಸೆಲೆಕ್ಟ್ ಮಾಡಬೇಕು, B3. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, ಸ್ಟಾರನ್ನು ಪ್ರೆಸ್ ಮಾಡಬೇಕು. ಅದಕ್ಕೆ ಶಿಫ್ಟ್ ಹಿಡಿದು 8 ಪ್ರೆಸ್ ಮಾಡಿದಾಗ ಸ್ಟಾರ್ ಬರುತ್ತೆ. ನೆಕ್ಸ್ಟ್ ಯಾವ ಸೆಲ್ಲನ್ನು ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಈ ಸೆಲ್ಲನ್ನು ಮಲ್ಟಿಪ್ಲೈ ಮಾಡಬೇಕು, B3 ಸ್ಟಾರ್ C3. ಈಗ ಎಂಟರ್ ಪ್ರೆಸ್ ಮಾಡಿ, ಆವಾಗ ಆಟೋಮೆಟಿಕ್ಕಾಗಿ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಅದನ್ನೇ ಹಿಡಿದ್ಬಿಟ್ಟು ನೀವು ಡ್ರ್ಯಾಗ್ ಮಾಡಿದಾಗ ಉಳ್ಕಿ ಸೆಲ್ಲಿಗೆ ಅದು ರಿಫ್ಲೆಕ್ಟ್ ಆಗುತ್ತೆ. ಈಗ ಹೌದಾ, ಈಗ ಅದನ್ನ ಹಿಡಿದು ಡ್ರ್ಯಾಗ್ ಮಾಡಿಬಿಟ್ರೆ ರಿಫ್ಲೆಕ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ, ಇದನ್ನು ಯಾವ ಥರ ಮಾಡಬೇಕಂತ ಗೊತ್ತಾಯ್ತಲ್ಲ. ನೆಕ್ಸ್ಟು ಈಗ ಎವರೇಜನ್ನು ಇಲ್ಲಿ ಸೇಲ್ಸ್ ಏನಿದೆ, ಈ ಸೇಲ್ಸ್ನಲ್ಲಿ ಎವರೇಜ್ ಎಷ್ಟಿದೆ ಅಂತ ನಾವು ನೋಡ್ಬೇಕಂತ ಹೇಳಿದರೆ, ಎವರೇಜ್ ಅಂತ ಟೈಪ್ ಮಾಡಬೇಕು. ಟೈಪ್ ಮಾಡಿಬಿಟ್ಟು ಇಲ್ಲಿ ಈಕ್ವಲ್ ಟು ಹಾಕಿಬಿಟ್ಟು ಯಾವರೇಜ್ ಅಂತ ಟೈಪ್ ಮಾಡಿ. ಯಾವರೇಜ್ ಅಂತ ಟೈಪ್ ಮಾಡಿಬಿಟ್ಟು ಬ್ರ್ಯಾಕೆಟ್ ಹಾಕಬೇಕು. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹಾಕಿ ಬ್ರ್ಯಾಕೆಟ್ ಹಾಕಿಬಿಟ್ಟು ಎದರ ಯಾವರೇಜ್ ಬೇಕಾಗಿದೆ ನಮಗೆ, ಈ ಸೆಲ್, ಈ ರೇಂಜನ್ನು ಸೆಲೆಕ್ಟ್ ಮಾಡಬೇಕು. ರೇಂಜನ್ನು ಸೆಲೆಕ್ಟ್ ಮಾಡಿಬಿಟ್ಟು ರೇಂಜ್ ಇಲ್ಲಿ D3 to D3:D9 ಇಲ್ಲಿ ಬ್ರ್ಯಾಕೆಟನ್ನು ಕಂಪ್ಲೀಟ್ ಮಾಡಿ ಎಂಟರನ್ನು ಪ್ರೆಸ್ ಮಾಡಿ. ಗೊತ್ತಾಯ್ತಲ್ಲ, ಇದು ಎವರೇಜ್ ಕ್ಯಾಲ್ಕುಲೇಟ್ ಮಾಡುವಂಥ ಮೆಥಡ್. ನೆಕ್ಸ್ಟ್ ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಅಂತ ಬೇಕಾಗಿದೆ. ಅದಕ್ಕಾಗಿ ಈಕ್ವಲ್ ಟು ಹಾಕ್ತೀರಾ, ಮ್ಯಾಕ್ಸ್ ಅಂತ ಬ್ರ್ಯಾಕೆಟ್ ಟೈಪ್ ಮಾಡ್ತೀರಾ, ಓಪನಿಂಗ್ ಬ್ರ್ಯಾಕೆಟ್ ಟೈಪ್ ಮಾಡ್ತೀರಾ. ಇಲ್ಲಿ ರೇಂಜನ್ನು ಸೆಲೆಕ್ಟ್ ಮಾಡ್ತೀರಾ, ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡಿ, ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ ಅಂತ ಡಿಸ್ಪ್ಲೇ ಆಗುತ್ತೆ. ಅದೇ ಥರ ಮಿನಿಮಮ್ ಈಕ್ವಲ್ ಟು ಹಾಕ್ಬಿಟ್ಟು
ಮಿನಿಮಮ್ ಅಂತ ಟೈಪ್ ಮಾಡಿ ಈಕ್ವಲ್ ಟು ಓಪನಿಂಗ್ ಬ್ರ್ಯಾಕೆಟ್ ಹಾಕಿ ಇಲ್ಲಿ ರೇಂಜನ್ನು ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡಿ ಎಂಟರ್ ಮಾಡಿ. ಅಂದರೆ ಈಗ ಸ್ಟೂಡೆಂಟ್ ಮಾರ್ಕರ್ಸ್ ಕಾರ್ಡ್ ಅದು ಮಾಡ್ತಿರ್ತಾರಲ್ಲ, ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು, ಹೈಯೆಸ್ಟ್ ಸ್ಕೋರ್ ಎಷ್ಟು ಯಾರು ಮಾಡಿದ್ದಾರೆ, ಹೈಯೆಸ್ಟ್ ಸ್ಕೋರ್ ಎಷ್ಟು ಜನ ಇದ್ದಾರೆ ಅಥವಾ ಎಷ್ಟು ಯಾವುದಿದೆ ಅದನ್ನು ತಿಳ್ಕೊಬೇಕಂದ್ರೆ ನಾವು ಈ ಥರ ಮ್ಯಾಕ್ಸ್ ವ್ಯಾಲ್ಯೂನ ಯೂಸ್ ಮಾಡ್ಕೋಬೋದು. ಮಿನಿಮಮ್ ಎಷ್ಟು ತೊಗೊಂಡಿದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮಿನಿಮಮ್ ಅಮೌಂಟ್ ಇದನ್ನು ಫಂಕ್ಷನನ್ನು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದು ಕೌಂಟ್ ಮತ್ತು ಕೌಂಟ್ ಇಫನ್ನು ನಾವು ಆಮೇಲೆ ನೋಡೋಣ. ಓಕೆ, ಇದನ್ನು ಪ್ರಾಕ್ಟೀಸ್ ಮಾಡಿ. Thank you for watching our video.